ಗುಡ್ ಮಾರ್ನಿಂಗ್. ಸೊ ಇವತ್ತು ಎದ್ದಿದ್ದ ಕೂಡಲೇ ಫಸ್ಟ್ ರೂಮ್ ಕ್ಲೀನ್ ಮಾಡ್ಕೊಂಡು ನಾನು ಫ್ರೆಶ್ ಆಗಿ ರೆಡಿಯಾಗಿ ಆಗತ್ತಿದ್ನಿ. ಅಷ್ಟು ಮಟ್ಟ ಅಂತಂದ್ರೆ ನಂಗೆ 11 ನಂಬರಿಂದ ಕಾಲ್ ಬಂತು. ಆ್ಯಕ್ಚುಲಿ ನಾನು 2 ಡೇಸ್ ಬ್ಯಾಕ್ ವಾಷಿಂಗ್ ಮಷಿನ್ ಬುಕ್ ಮಾಡಿದ್ನಿ. ಸೊ ಅವ್ರಿಗೆ ಮನಿ ಲೊಕೇಶನ್ ಗೊತ್ತಾಗತ್ರಿಕ್ಕಿಲ್ಲ ಅಂತ ಹೇಳಿ ಕಾಲ್ ಮಾಡಿದ್ರು. ಸೊ ಅದ್ರ ಡೆಲಿವರಿ ಮಾಡಕ್ಕೆ ಅಂತೇಳಿ ಬಂದಿದ್ರು. ಸೊ ಇಲ್ಲಿ ನೋಡ್ರಿ ಅವ್ರ ವಿಡಿಯೋ ತೊಗೊಳಕತ್ತಿದ್ರು, ಡ್ಯಾಮೇಜ್ ಫ್ರೀ ಕೊಟ್ಟಿದ್ದೇವೆ ಅಂತೇಳಿ. ಇವ್ ನಮ್ಮ ಪಪ್ಪ ಬೈದ್ರಂತ, ಇವನು ಇನ್ನೋಸೆಂಟ್ ಮುಖದ ಮ್ಯಾಗಂತೂ ಯಾರೂ ಹೋಗಕ್ಕೆ ಹೋಗ್ಬೇಡ್ರಿ, ಮುಂದೆ ಏನು ಕಿತಾಪತಿ ಮಾಡಿದಾನಂತ ನಿಮ್ಗೆ ಗೊತ್ತಾಗ್ತದ. ಮಮ್ಮಿಗಂತೂ ಇದ್ರ ಬಗ್ಗೆ ಏನೂ ಐಡಿಯಾನೇ ಇರಲಿಲ್ಲ, ವಾಷಿಂಗ್ ಮಷಿನ್ ಬಂದಿದೆ ಅಂತ ಹೇಳಿಕೆಶಿಂದ. ಆಕಿ ನೋಡ್ ಕೂಡಲೇ ಅಷ್ಟ ಖುಷಿನೂ ಆದ್ಲು ಮತ್ತು ಅಷ್ಟ ಶಾಕನೂ ಆಗಿದ್ಲು. ನಮ್ಮ ಮಮ್ಮಿ ಯಾವಾಗನೂ ಅಕ್ಕಿ ಸಂಬಂಧ ನನ್ಗೆ ಅದ ಕೊಡ್ಸ ಇದ ಕೊಡ್ಸ ಅಂತ ಯಾವಾಗೂ ಕೇಳಂಗಿಲ್ಲ. ಮತ್ತು ನಂಗೆ ವಾಷಿಂಗ್ ಮಷಿನ್ ತೊಗೋಬೇಕಂತ ಹೇಳಿ ಭಾಳ ದಿವಸದಿಂದ ಅನ್ಸಾಗತ್ತಿತ್ತು. ಬಟ್ ಆಕಿ ಕೇಳಿದ್ರ ಬೇಡವ್ವ, ನಿನ್ ಕಡೆ ರೊಕ್ಕ ಇದ್ರೆ ನಿನ್ ಸಂಬಂಧ ಏನಾರು ತಗೋ ಅಂತ ಇದ್ಲು. ನೋಡ್ರಿ, ಇವ 5 ನಿಮಿಷ ನಾವು ಮೇಲೆ ಹೋಗಿ ಬರೋ ಮಟ ಅಂದ್ರೆ ಇವಂಗ ಆಗಳೇ ತೋರಿಸಿಲ್ಲ ಅಂತೇಳಿ ಶೀಟ್ಲೆ ಹೆಂಗೆ ಮಾಡಿದ್ದ. ಮತ್ತು ಈಗ ಎಲ್ಲರೂ ಬಡಿತಾರ ಅಂತೇಳಿ ನನ್ನ ಕಡೆ ಬಂದು ಮುಚ್ಕೊಳಗತ್ತಿದ್ದ. ಸೊ ಇದೆಲ್ಲ ಮುಗಿಸ್ಕೊಂಡು ನಾನಂತರೂ ಜಾಬ್ ಕಡೆ ಹೋಗತ್ತಿದ್ನಿ. ಸೊ ನನ್ನ ಜೊತೆ ನನ್ನ ತಂಗಿನೂ ಇದ್ಲು. ಆಕಿ ವಡ್ಗಾಗದಾಗ ಏನೋ ಕೆಲಸ ಐತೆ ಅಂತೇಳಿ ಆಕಿ ನನ್ನ ಜೊತೆನೇ ಬರಾಕತ್ತಿದ್ಲು. ಸೊ ಆಕಿಗೆ ಡ್ರಾಪ್ ಮಾಡಿ ನಾನು ನನ್ನ ಜಾಬ್ ಕಡೆ ಬನ್ನಿ. ಸಂಜೆ ಹೊತ್ತ ಮನೆಗೆ ಹೋದ ಕೂಡಲೇ ನಮ್ಮ ಮಮ್ಮಿ ಬಾಜಾರದಿಂದ ಬಂದಿದ್ರು. ಸೊ ಗುಡಿಗೂ ಹೋಗಿ ಬಂದಿದ್ರು ನಮ್ಮ ಮಮ್ಮಿ. ಸೊ ಅಂಗಾರ್ ಕೊಡ್ತಾ ಇದ್ರು ಎಲ್ಲರಿಗೂ ಹಚ್ಕೊಳಕ. ಆಮೇಲೆ ನನಗೆ ಇವತ್ತು ನೂಡಲ್ಸ್ ತಿನ್ಬೇಕಂತ ಭಾಳ ಆಸೆ ಆಗಿತ್ತು. ಮಾಡ್ಕೊಳಕತ್ತಿದ್ನಿ. ಮತ್ತು ಇತ್ತೀಚೆಗೆ ನಾನು ಹೊರಗೆ ಏನಾರು ತಿನ್ಬೇಕಂತಂದ್ರೆ ಭಾಳ ಅವಾಯ್ಡ್ ಮಾಡಾಕತ್ತಿದ್ದೀನಿ. ಮತ್ತು ಏನೋ ತಿನ್ನೋಂಗೆ ಅನ್ಸಿತ್ತಂದ್ರೂ ಮನೆಯೊಳಗೆ ಮಾಡ್ಕೊಂಡು ತಿನ್ನಾಕತ್ತಿದ್ದೀನಿ. ಸೊ ಇದು ನೂಡಲ್ಸಿಂದ ಇವತ್ತಿನ ದಿವಸ ನಾ ಮುಗಿಸಿದ್ನಿ. ಬಾಯ್, ಟೇಕ್ ಕೇರ್.